ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಟ್ಟ ಸಂದೇಶ ಬೆನ್ನಲ್ಲೇ ಇದೀಗ ದುನಿಯಾ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಟ್ಟ ಸಂದೇಶ ಬೆನ್ನಲ್ಲೇ ಇದೀಗ ದುನಿಯಾ ವಿಜಯ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ತಾಯಿ, ನಿಮ್ಮ ಅಕ್ಕ, ತಂಗಿಯನ್ನ ನೆನಪಿಸಿಕೊಳ್ಳಿ. ನೀವು ಯಾವುದೇ ಒಂದು ಸಂದೇಶವನ್ನ ನೀಡೋಕ್ಕೂ ಮುನ್ನ ಅಂದ್ರೆ ಕಾಮೆಂಟ್ ಮಾಡೋಕ್ಕೂ ಮುನ್ನ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೆನಪಿಸಿಕೊಳ್ಳಿ. ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳಿಸೋ ಮುನ್ನ ಎಚ್ಚರವನ್ನ ವಹಿಸಿ. ನಾವು ಯಾವ ರೀತಿ ಸಂದೇಶವನ್ನ ಕಳಿಸ್ತಾ ಇದ್ದೀವಿ ಅಂತ ಎಚ್ಚರವನ್ನ ವಹಿಸಿ ಹೆಣ್ಣು ಮಕ್ಕಳನ್ನ ಗೌರವಿಸಿ. ಅದು ನಮ್ಮ ಸಂಸ್ಕೃತಿ. ಯಾವುದೇ ಹೆಣ್ಣು ಮಗಳಾಗಿದ್ರೂ ಕೂಡ ನಾವು ಅದನ್ನ ಗೌರವಿಸಬೇಕು ಅಂತ ಹೇಳಿ ನಟ ದುನಿಯಾ ವಿಜಯ್ ತಿಳಿಸಿದ್ದಾರೆ. ದರ್ಶನ್ ಪತ್ನಿ ಪರ ನಟ ದುನಿಯಾ ವಿಜಯ್ ಇದೀಗ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾಕೆ ಅಶ್ಲೀಲ ಸಂದೇಶವನ್ನ ಕಳಿಸ್ತೀರಾ? ದರ್ಶನ್ ಪತ್ನಿಗೆ ಅಶ್ಲೀಲ ಸಂದೇಶ ಬೆನ್ನಲ್ಲೇ ಇದೀಗ ದುನಿಯಾ ವಿಜಯ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ರೀತಿ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ? ನೀವು ಬೇರೆ ಯಾರಿಗೋ ಸಂದೇಶವನ್ನ ಕಳಿಸಬೇಕಾದ್ರೆ ಮೊದಲು ನಿಮ್ಮ ಅಕ್ಕ ತಂಗಿ ಇರಬಹುದು, ತಾಯಿ ಇರಬಹುದು, ನಿಮ್ಮ ಹೆಂಡತಿ ಇರಬಹುದು, ಇವರನ್ನ ನೆನಪು ಮಾಡ್ಕೊಳ್ಳಿ. ಬೇರೆ ಯಾರಾದ್ರೂ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅಕ್ಕ, ನಿಮ್ಮ ತಂಗಿ ಅವರಿಗೆ ಈ ರೀತಿ ಸಂದೇಶವನ್ನ ಕಳಿಸಿದ್ರೆ ನಿಮಗೆ ಯಾವ ರೀತಿ ಆಗುತ್ತೋ ಆ ಹೆಣ್ಣು ಮಕ್ಕಳಿಗೂ ಕೂಡ ಅದೇ ರೀತಿ ಆಗುತ್ತೆ ಅಂತ ದುನಿಯಾ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಹಂಗೆ ಎಲ್ಲ ಆ್ಯಂಗಲ್ಲು ಥಿಂಕ್ ಮಾಡೋಕ್ಕೆ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಅವಾಗ ನಾವು ಯಾವಾಗ ಥಿಂಕ್ ಮಾಡ್ದಿರಾ ಅದನ್ನು ಹೇಳಕ್ಕೆ ಹೋಗ್ತೀವೋ, ಈಗ ಒಂದು ಮಾಡ್ತೀರಿ, ಎರಡು ಮಾಡ್ತೀರಿ, ಮತ್ತೆ ಮಾಡ್ತಾ ಇರ್ತೀರಿ. ಸೊ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ನನಗೆ ಲೇಬಲ್ ಮಾಡಿಬಿಡ್ತಾರೆ. ನಿಮ್ಮ ಸ್ನೇಹಿತರಾಗ್ಬೋದು, ಮನೆಯವರಾಗ್ಬೋದು, ಯಾರೇ ಆಗ್ಬೋದು. ಒಂದು ಸರ್ತಿ ಈಗ ನೀವು ಯಾವುದೇ ಹೆಣ್ಮಕ್ಳ ಮೇಲೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಮನೆಯವರು ಎಲ್ಲರೂ 100 ಸರಿ ಯೋಚನೆ ಮಾಡಿ ಆ ಜಾಗದಲ್ಲಿ ನಿಮ್ಮ ಮನೆಯವ್ರನ್ನ ಇಟ್ಟು ನೋಡಿ. ನಿಮ್ಮ ಮನೆಯವ್ರ ಫೋಟೋ ಇಟ್ಟು ಅಲ್ಲಿ ಬರೀರಿ ಹೆಣ್ಮಕ್ಳದು. ನಿಮ್ಗೇನಾದರೂ ಅದು ಸರಿ ಅನಿಸಿದ್ರೆ ಖಂಡಿತವಾಗಿ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಬರೀರಿ, ಇಲ್ಲಾಂದರೆ ಬರೆಯೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಹಂಗೆ ಎಲ್ಲ ಆ್ಯಂಗಲ್ಲು ಥಿಂಕ್ ಮಾಡೋಕ್ಕೆ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಅವಾಗ ನಾವು ಯಾವಾಗ ಥಿಂಕ್ ಮಾಡ್ದಿರಾ ಅದನ್ನು ಹೇಳಕ್ಕೆ ಹೋಗ್ತೀವೋ, ಈಗ ಒಂದು ಮಾಡ್ತೀರಿ, ಎರಡು ಮಾಡ್ತೀರಿ, ಮತ್ತೆ ಮಾಡ್ತಾ ಇರ್ತೀರಿ. ಸೊ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ನನಗೆ ಲೇಬಲ್ ಮಾಡಿಬಿಡ್ತಾರೆ. ನಿಮ್ಮ ಸ್ನೇಹಿತರಾಗ್ಬೋದು, ಮನೆಯವರಾಗ್ಬೋದು, ಯಾರೇ ಆಗ್ಬೋದು. ಒಂದು ಸರ್ತಿ ಈಗ ನೀವು ಯಾವುದೇ ಹೆಣ್ಮಕ್ಳ ಮೇಲೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಮನೆಯವರು ಎಲ್ಲರೂ 100 ಸರಿ ಯೋಚನೆ ಮಾಡಿ ಆ ಜಾಗದಲ್ಲಿ ನಿಮ್ಮ ಮನೆಯವ್ರನ್ನ ಇಟ್ಟು ನೋಡಿ. ನಿಮ್ಮ ಮನೆಯವ್ರ ಫೋಟೋ ಇಟ್ಟು ಅಲ್ಲಿ ಬರೀರಿ ಹೆಣ್ಮಕ್ಳದು. ನಿಮ್ಗೇನಾದರೂ ಅದು ಸರಿ ಅನಿಸಿದ್ರೆ ಖಂಡಿತವಾಗಿ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಬರೀರಿ, ಇಲ್ಲಾಂದರೆ ಬರೆಯೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಹಂಗೆ ಎಲ್ಲ ಆ್ಯಂಗಲ್ಲು ಥಿಂಕ್ ಮಾಡೋಕ್ಕೆ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಅವಾಗ ನಾವು ಯಾವಾಗ ಥಿಂಕ್ ಮಾಡ್ದಿರಾ ಅದನ್ನು ಹೇಳಕ್ಕೆ ಹೋಗ್ತೀವೋ, ಈಗ ಒಂದು ಮಾಡ್ತೀರಿ, ಎರಡು ಮಾಡ್ತೀರಿ, ಮತ್ತೆ ಮಾಡ್ತಾ ಇರ್ತೀರಿ. ಸೊ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ನನಗೆ